ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನನ್ನ ಹವ್ಯಾಸ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನಿಲ್ಲಿ ಒಂದು ಡೆಮೋ ಪೀಸಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಡಿಸೈನನ್ನು. ಇದು ಒಂದು ಡಬಲ್ ಆರ್ಚ್ ಫ್ಲವರ್ ಡಿಸೈನ್. ಇದಕ್ಕೆ ನಾನು 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ 3mm ಸೈಜ್ದು ಬಿಗ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಸ್ಮಾಲ್ ಸೈಜ್ ಬೀಡ್ಸ್ ಇರುತ್ತಲ್ಲ, 1mm ಥಿಕ್ನೆಸ್ದು ಮೆಟಲ್ ಬೀಡ್ಸ್ನ ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನೀಡಲ್ ನಂಬರ್ 10ಅನ್ನು ನಾನು ಇದಕ್ಕೆ ತೊಗೊಂಡಿದ್ದೀನಿ, 0.75mm. ಬನ್ನಿ ಶುರು ಮಾಡೋಣ. ಫಸ್ಟು ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ಆ್ಯಸ್ ಯೂಶ್ವಲ್ಲು 2 ಸಾರಿ ನಾನಿಲ್ಲಿ ಸಿಂಗಲ್ ಕ್ರೋಶನ ಹಾಕಿ ಸ್ಟಿಚ್ಚನ್ನ ಸೆಕ್ಯೂರ್ ಮಾಡ್ಕೊತೀನಿ. ನೆಕ್ಸ್ಟು ನಾನೀಗ ಇಲ್ಲಿ 3 ಚೈನನ್ನು ಹಾಕೋತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ಅದು ಯಾವ ಡಿಸ್ಟೆನ್ಸಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ, ಅಲ್ಲೇ ಈ ಡಿಸ್ಟೆನ್ಸಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶನ ಹಾಕೋತೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಸೊ 3 ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ದಾರನ ಮೇಲಕ್ಕೆ ತಗೊಂಡು ಈಗ ಅದಕ್ಕೆ ಒಂದು ಬಿಗ್ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೋತಾ ಇದ್ದೀನಿ. ಈಗ ಕರೆಕ್ಟಾಗಿ ಅದು ಡಿಸ್ಟೆನ್ಸ್ನ ನೋಡಿ ಅದೇ ಜಾಗದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇದು ಡಿಸ್ಟೆನ್ಸ್ನ ನೀವು ಈಕ್ವಲಾಗಿ ನೋಡಲಿಲ್ಲ ಅಂದರೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಡಿಸ್ಟೆನ್ಸ್ನ ಈಕ್ವಲಾಗಿ ನೋಡಿ. ಈಗ 4 ಚೈನನ್ನು ಹಾಕ್ಕೊಂಡು ಬಟ್ಟೆನ ಹಿಂದೆ ತಿರುಗಿಸ್ಕೊತಾ ಇದ್ದೀನಿ. ನೀಡಲ್ ಪಕ್ಕ ಇರೋ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ಲ, ಅದಕ್ಕೆ ಹೋಗಿ ನಾನು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಅದ್ರ ಜೊತೆಗೇ ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ. ನಾನಿದು ಜಾಯಿನ್ ಮಾಡಬೇಕಾದ್ರೆ 2 ಸರಿ ಸಿಂಗಲ್ ಕ್ರೋಶ ಹಾಕೋತೀನಿ, ಸ್ಟಿಫ್ನೆಸ್ ಚೆನ್ನಾಗಿರುತ್ತೆ. ಈಗ ಆ ಬೀಡ್ ಮೇಲೆ ಆರ್ಚ್ ಏನಿರುತ್ತಲ್ಲ ಅದಕ್ಕೆ ನಾನು 7 ಸಾರಿ ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಇದು ಒಂದು ಆರ್ಚ್ ಫಾರ್ಮ್ ಆಗುತ್ತೆ ಬೀಡ್ ಸುತ್ತ ನೋಡಿ ಈ ಥರ. ಈಗ 5ನೇದು ಹಾಕೋತಾ ಇದ್ದೀನಿ. 5, 6ನೇ ಸಿಂಗಲ್ ಕ್ರೋಶೆ. ಈಗ 7 ಸಿಂಗಲ್ ಕ್ರೋಶೆ. 7 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಸಣ್ಣ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಬೀಡ್ ಸುತ್ತ. ಈಗ ದಾರನ ಮೇಲಕ್ಕೆ ತಗೊಂಡು ಇದಕ್ಕೆ ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡ್ಕೋತೀನಿ. ಮತ್ತು ದಾರನ ಮೇಲಕ್ಕೆ ತಗೊಂಡು ಇನ್ನೊಂದು ಸಿಂಗಲ್ ಸ್ಮಾಲ್ ಬೀಡ್ ಏನಿರುತ್ತೆ ಅದನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೋತೀನಿ. ಮತ್ತು 3rd ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೋತೀನಿ. ಇದೇ ರೀತಿ ನಾನಿಲ್ಲಿ 6 ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೋತೀನಿ. ಇದು 4th ಬೀಡು. ನೆಕ್ಸ್ಟು 5th ಬೀಡನ್ನು ಹಾಕೋತಾ ಇದ್ದೀನಿ. 5th ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋತೀನಿ. ಮತ್ತು ಇವಾಗ ಲಾಸ್ಟ್ ಬೀಡು 6th ಬೀಡನ್ನು ಹಾಕೋತೀನಿ. ದಾರನ ಮೇಲಕ್ಕೆ ತಗೊಂಡು ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡ್ಕೋತೀನಿ. ಒಟ್ಟು 6 ಬೀಡ್ಸನ್ನು ಹಾಕ್ಕೊಂಡು 6 ಬೀಡನ್ನು ಹಾಕ್ಕೊಂಡು ಒಂದೊಂದು ಬೀಡ್ಗೂ ಲಾಕ್ ಮಾಡಿಕೊಂಡು ಈಗ ಎಂಡಿಗೆ ಬಂದಮೇಲೆ ಈ ಬೀಡ್ ಪಕ್ಕ ಒಂದು ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅದ್ರ ಪಕ್ಕದಲ್ಲಿರೋ 2nd ಸಿಂಗಲ್ ಕ್ರೋಶೆಯಲ್ಲಿ ಹೋಗಿ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ನಾನು ಹಾಕೋತೀನಿ. ಈಗ ಮತ್ತೆ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನಾನಿಲ್ಲಿ 3 ಚೈನನ್ನು ಹಾಕೋತೀನಿ. 3 ಚೈನನ್ನು ಹಾಕ್ಕೊಂಡು ಬೀಡ್ ನೀಡಲ್ ಮೇಲೆ ದಾರ ತಗೊಂಡು ಬೀಡ್ ಪಕ್ಕ ಇರೋ ಅಂಥ ಗ್ಯಾಪಲ್ಲಿ
ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬರ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ನೀಡಲ್ ಮೇಲೆ 3 ರಿಂಗ್ ಫಾರಮ್ ಆಗಿರುತ್ತೆ. ಸೊ 3 ರಿಂಗನ್ನು ಒಂದೇ ಸರಿ ನಾನು ಲಾಕ್ ಮಾಡ್ಕೋತೀನಿ. ಸೊ ಇದು ಹಾಫ್ ಡಬಲ್ ಕ್ರೋಶೆ ಅಂತ ಆಗುತ್ತೆ. ಮತ್ತು ಈಗ 3 ಚೈನನ್ನು ಹಾಕೋತೀನಿ. 3 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಸೆಕೆಂಡ್ ಬೀಡ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 3 ರಿಂಗನ್ನು ಕೂಡ ಒಟ್ಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ದಾರನ ತಗೊಂಡು 3 ರಿಂಗ್ ಒಳಗೂ ಪಾಸ್ ಮಾಡಿ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ 3 ಚೈನನ್ನು ಹಾಕೋತೀನಿ. 3 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ತಗೊಂಡು ಬೀಡ್ ಪಕ್ಕ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 3 ರಿಂಗ್ ಒಳಗೂ ಪಾಸ್ ಮಾಡ್ತೀನಿ. ಸೊ ಇದು ಒಂದು ಪಿಕಾಟ್ ಆಗುತ್ತೆ. ಇದೇ ರೀತಿ ನಾನು ಪ್ರತಿಯೊಂದು ಬೀಡ್ಗೂ ಕೂಡ 3 ರಿಂಗ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಬೀಡ್ ಪಕ್ಕ ಇರೋ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 3 ರಿಂಗನ್ನು ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈಗ 5th ಬೀಡಿಗೆ ಹಾಕೋತಾ ಇದ್ದೀನಿ. 3 ರಿಂಗ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಬೀಡ್ ಪಕ್ಕ ಇರೋ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 3 ರಿಂಗನ್ನು ಒಟ್ಟಿಗೆ ಲಾಕ್ ಮಾಡಿ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕೋತೀನಿ. ಈಗ ಲಾಸ್ಟ್ ಬೀಡ್ಗೆ ಫ್ರೆಂಡ್ಸ್ ನಾನು 3 ರಿಂಗನ್ನು ಹಾಕ್ಕೊಂಡು ಬೀಡ್ ಪಕ್ಕ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಬರೀ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಬರೀ ಒಂದೇ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನಾನು ಇದಕ್ಕೆ ಲಾಕ್ ಮಾಡಿಕೊಂಡು ಮತ್ತು ಬಟ್ಟೆಗೆ ನಾವು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿರ್ತೀವಲ್ಲ ಬಿಗಿನಿಂಗಲ್ಲಿ, ಅದ್ರ ಪಕ್ಕದಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆ ಹಾಕಿ ನಾನೀಗ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಡಿಸೈನ್ ಇದು ಕಂಪ್ಲೀಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಇದು ಡಿಸೈನು. ಒಂದು ಕೆಳಗಡೆ ಚಿಕ್ಕ ಆರ್ಚ್ ಬರುತ್ತೆ, ಮೇಲ್ಗಡೆ ದೊಡ್ಡ ಆರ್ಚ್ ಫ್ಲವರ್ ಟೈಪಲ್ಲಿ ಬರುತ್ತೆ. ಈ ಥರ ಬರುತ್ತೆ ಡಿಸೈನ್ ಇದು. ಈಗ ನೆಕ್ಸ್ಟ್ ಡಿಸೈನ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಅದ್ರ ಪಕ್ಕದಲ್ಲೇ ಇನ್ನೂ 3 ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ಹಾಕ್ಕೊಂಡು ನೋಡಿ, ಇವಾಗ ಇದು ಒಟ್ಟು 5 ಸಿಂಗಲ್ ಕ್ರೋಶೆ ಆಗಿರುತ್ತಲ್ಲಿ. ಆಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಂಡು ಡಿಸ್ಟೆನ್ಸ್ನ ನೋಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ನಾನು ಹಾಕ್ಕೋತೀನಿ. ಈ ಜಾಗದಲ್ಲಿ ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದೀನಿ. ಈಗ ಲಾಕ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತೀನಿ. 3 ಆಯಿತು. 4ನೇದನ್ನು ಹಾಕೋತಾ ಇದ್ದೀನಿ. 4 ಸಿಂಗಲ್ ಕ್ರೋಶೆ, 5 ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತೀನಿ. 4 ಸಿಂಗಲ್ ಕ್ರೋಶೆ ಆಯಿತು. ಈಗ 5th ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಈಗ ಈ ಥರ ಬರುತ್ತೆ. ಒಂದು ಡಿಸೈನ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಫ್ಲವರ್ ಆರ್ಚ್ ಏನು ಬರುತ್ತೆ, ಡಬಲ್ ಆರ್ಚು, ಅದಕ್ಕೆ ಆ ಕಡೆ ಈ ಕಡೆ ಕುಚ್ಚು ಬರುತ್ತೆ. ಈಗ ದಾರನ ಮೇಲೆ ತಗೊಂಡು ಒಂದು ಬಿಗ್ ಬೀಡನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡಿಕೊಂಡು ಮತ್ತು ಡಿಸ್ಟೆನ್ಸ್ ನೋಡಿ ಕರೆಕ್ಟಾಗಿ ಅದನ್ನು ಲಾಕ್ ಮಾಡ್ಕೋತೀನಿ. ಈಗ ಸೇಮ್ ಪ್ರೋಸೆಸ್ಸು ಫ್ರೆಂಡ್ಸ್, ಆ ಫ್ಲವರ್ಗೆ ಏನು ಮಾಡಿದ್ನಲ್ಲ ಅದನ್ನೇ ಫಾಲೋ ಮಾಡ್ತೀನಿ. 4 ಚೈನನ್ನು ಹಾಕ್ಕೊಂಡು ಮತ್ತು ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಲ್ಲಿ ಹೋಗಿ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಅದ್ರ ಪಕ್ಕ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆ ಹಾಕಿ ನಾನು ಲಾಕ್ ಮಾಡ್ಕೋತೀನಿ. ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಮೇಲೆ ಆರ್ಚ್ ಏನಿದೆ ಅದಕ್ಕೆ ನಾನು 7 ಸಾರಿ ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತೀನಿ. ಇದು ಒಂದು ಚಿಕ್ಕ ಆರ್ಚ್ ಫಾರಮ್ ಆಗುತ್ತೆ, ಫಸ್ಟ್ ಆರ್ಚ್ ಫಾರಮ್ ಆಗುತ್ತೆ. 7 ಸಾರಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನಾನು ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀನಲ್ಲ ಬಟ್ಟೆಗೆ, ಅದೇ ಜಾಗದಲ್ಲಿ ಅದರ ಪಕ್ಕ ಹೋಗಿ ನಾನು ಲಾಕ್ ಮಾಡ್ಕೋತೀನಿ. ಇಲ್ಲಿ ಗ್ಯಾಪ್ ಬಿಡಬಾರ್ದು ಫ್ರೆಂಡ್ಸ್. ಸಿಂಗಲ್ ಕ್ರೋಶೆ ಹಾಕಬೇಕಾದ್ರೆ ಪಕ್ಕನೇ ಲಾಕ್ ಮಾಡ್ತಾ ಬರಬೇಕು. ಗ್ಯಾಪ್ ಬಿಟ್ಟರೆ ಅದು ಚೆನ್ನಾಗಿರೋದಿಲ್ಲ. ನೆಕ್ಸ್ಟ್ ಈಗ ದಾರನ ಮೇಲೆ ಕೇಳಿಕೊಂಡು ಒಂದೊಂದೇ ಬೀಡನ್ನು ಹಾಕಿ ಬೀಡ್ ಲಾಕನ್ನು ಮಾಡ್ಕೋತೀನಿ. ಒಟ್ಟು 6 ಬೀಡ್ಸನ್ನು ಹಾಕ್ಕೊಂಡು ಒಂದೊಂದು ಬೀಡ್ಗೂ ಲಾಕ್ ಮಾಡ್ಕೋತೀನಿ. 6 ಬೀಡನ್ನು ಹಾಕ್ಕೊಂಡು 6 ಬೀಡ್ಗೂ ನಾನು ಲಾಕ್ ಮಾಡ್ಕೋತೀನಿ. ಈ ಥರ ನೋಡಿ, ಈ ಥರ 4 ಬೀಡ್ ಆಯಿತು. ಇದೇ ಥರ ನಾನು 6 ಬೀಡ್ಗೂ ಸಪ್ರೇಟಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಡಿಸೈನು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಬೀಡ್ ಪಕ್ಕ ಇರೋ ಸೆಕೆಂಡ್ ಸಿಂಗಲ್ ಕ್ರೋಶೆಲ್ಲಿ ಹೋಗಿ
ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಸರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಈಗ ಟರ್ನ್ ಮಾಡಿಕೊಂಡು 3 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಬೀಡ್ ಪಕ್ಕ ಇರೋ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ 3 ರಿಂಗನ್ನು ಒಟ್ಟಿಗೆ ಲಾಕ್ ಮಾಡ್ಕೊತೀನಿ. ಇದೇ ರೀತಿ 6 ಬೀಡ್ಸ್ಗೂ ಕೂಡ ನಾನು ಇಲ್ಲಿ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಈ ಡಿಸೈನು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆಮೇಲೆ ಕಾಟನ್ ಸಿಲ್ಕ್ ಸ್ಯಾರೀಸ್ಗೂ ಕೂಡ ನೀವು ಇದನ್ನು ಹಾಕ್ಕೋಬೋದು. ಮತ್ತು ಈ ಕ್ರೇಪ್ ಸಿಲ್ಕ್, ಆರ್ಟಿಫಿಷಿಯಲ್ ಕ್ರೇಪ್ ಸಿಲ್ಕ್ ಅಂತ ಬರುತ್ತಲ್ಲ, ಅಂಥ ಸ್ಯಾರೀಸ್ಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ಮತ್ತು ಸಿಂಪಲ್ ಆಗಿರೋವಂಥ ಕಂಚಿ ಸ್ಯಾರೀಸ್ಗೂ ನೀವು ಹಾಕ್ಕೋಬೋದು. ಇಲ್ಲಿ ನಾನು ಒಂದು ಫ್ಲವರ್ಗೆ ಆ ಕಡೆ ಈ ಕಡೆ ಒಂದೊಂದು ಕುಚ್ಚು ಬರೋ ರೀತಿ ನಾನು ಡಿಸೈನನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದನ್ನು ವೇರಿ ಮಾಡ್ಕೋಬೋದು. ನೀವು 3 ಫ್ಲವರ್ಗೂ ಒಂದು ಸರಿ ಕುಚ್ಚು ಬೇಕಾದ್ರೂ ಹಾಕ್ಕೋಬೋದು. ಅಥವಾ ಕುಚ್ಚು ಜಾಸ್ತಿ ಬೇಕು ಅನ್ನೋರು ಬೇಕಾದ್ರೆ ಒಂದು ಫ್ಲವರ್ಗೂ ಇನ್ನೊಂದು ಫ್ಲವರ್ಗೂ ಗ್ಯಾಪಲ್ಲಿ 3 ಕುಚ್ಚನ್ನು ಕೂಡ ಹಾಕ್ಕೋಬೋದು. ಅಥವಾ ಕ್ರೋಶಾ ವರ್ಕ್ ಜಾಸ್ತಿ ಯಾರು ಬೇಕು ಅಂತ ಲೈಕ್ ಮಾಡ್ತಾರೆ ಅವರು ಫ್ಲವರ್ನ 3 ಹಾಕ್ಕೊಂಡು ಆ ಕಡೆ ಈ ಕಡೆ ಕುಚ್ಚನ್ನು ಕೂಡ ಹಾಕ್ಕೋಬೋದು. ಮತ್ತು ಇನ್ನು ಕೆಲವರು ಕುಚ್ಚು ಬೇಡವೇ ಬೇಡ, ಬರೀ ಕ್ರೋಶಾ ವರ್ಕ್ ಬೇಕು ಅಂತ ಯಾರೆಲ್ಲ ಇಷ್ಟಪಡ್ತಾರೆ ಅವರು ಇದನ್ನೇ ಬೇಸ್ ಲೈನ್ ಥರ ಫುಲ್ಲು ಬರೀ ಕ್ರೋಶಾ ವರ್ಕಲ್ಲೇ ಕೂಡ ಇದನ್ನು ಹಾಕ್ಕೊಂಡು ಹೋಗ್ಬೋದು. ಇದು ಈ ಡಿಸೈನ್ಗೆ ನೀವು ಯಾವ ಥರ ಬೇಕಾದ್ರೂ ವೇರಿಯೇಷನ್ ಮಾಡ್ಕೋಬೋದು. ಇದು ತುಂಬ ಫ್ಲೆಕ್ಸಿಬಲ್ ಆಗಿರೋ ಅಂಥ ಡಿಸೈನ್. ಇದು ತುಂಬ ಸಿಂಪಲ್ಲು, ತುಂಬ ಈಸಿಯಾಗಿ ಹಾಕ್ಬಿಡ್ಬೋದು. ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆದ್ದರಿಂದ ಫ್ರೆಂಡ್ಸ್, ಇದನ್ನು ನೀವು 1 ಅವರ್ ಒಳಗಡೆ ನೀವು ಸ್ಯಾರಿಗೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ಪೂರ್ತಿ ನಾನು ಬರೀ ಸಿಂಗಲ್ ಕ್ರೋಶೆ ಮತ್ತು ಹಾಫ್ ಡಬಲ್ ಕ್ರೋಶೆ ಮತ್ತು 3 ಚೈನ್ ಹಾಕಿ ಪಿಕಾಟ್ಗಳನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಮಧ್ಯೆ ಬೀಡನ್ನು ಇನ್ಸರ್ಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಡಿಸೈನು. ತುಂಬಾ ರಿಚ್ ಲುಕ್ಕನ್ನು ಕೊಡುತ್ತೆ. ಡಬಲ್ ಆರ್ಚ್ ಫ್ಲವರ್ ಡಿಸೈನ್ ಇದು. ನಿಮ್ಮೆಲ್ರಿಗೂ ಈ ಡಿಸೈನು ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈ ಡಿಸೈನ್ನ ಕೂಡ ನೀವು ಟ್ರೈ ಮಾಡ್ತೀನ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಫ್ರೆಂಡ್ಸ್, ಇದು ತುಂಬಾ ಈಸಿ ಆಗಿರೋವಂಥ ಡಿಸೈನು. ಇದು ಬಿಗ್ನರ್ಸ್ ಫ್ರೆಂಡ್ಲಿ ಡಿಸೈನ್ ಕೂಡ ಹೌದು. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟನ್ನು ಮಾಡಿ. ನಿಮ್ಮ ಸಜೆಷನ್ಗಳನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಫ್ರೆಂಡ್ಸ್, ಬೆಲ್ ಐಕಾನನ್ನು ಒತ್ತೋದನ್ನು ಖಂಡಿತ ಮರಿಬೇಡಿ. ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ. ಮತ್ತು ಹೊಸ ಡಿಸೈನೊಂದಿಗೆ ಹೊಸ ವಿಡಿಯೋವನ್ನು ಮಾಡಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.